ಹಾಯ್ ಎಲ್ಲರೂ ಹೇಗಿದ್ದೀರಾ? ಲಂಬಾಣಿ ಅಡುಗೆ ಮನೆಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತಿನ ರೆಸಿಪಿಯಲ್ಲಿ ನಾವು ತರಕಾರಿಗಳನ್ನು ಬಳಸಿ ವೆಜಿಟೇಬಲ್ ಪಲಾವ್ ಮಾಡೋ ಹೇಗಂತ ತೋರಿಸ್ಕೊಡ್ತಾ ಇದ್ದೀವಿ. ಅದಕ್ಕಿಂತ ಮುಂಚೆ ಇನ್ಯಾರಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇಲ್ಲಿ ನಾವು ಬಟಾಣಿ, ಕ್ಯಾರೆಟ್, ಬೀನ್ಸ್, ಆಲೂಗಡ್ಡೆ ಅನ್ನೋ ತರಕಾರಿಗಳನ್ನು ಹೆಚ್ಚಿಟ್ಕೊಂಡಿದ್ದೀವಿ. ನಂತರ ಮೆಣಸಿನ್ಕಾಯಿ, ಈರುಳ್ಳಿ, ಟೊಮ್ಯಾಟೊ, ಪುದೀನ, ಬೆಳ್ಳುಳ್ಳಿ, ಶುಂಠಿ, 1 ಇಂಚು ಶುಂಠಿ ಇವನ್ನಿಷ್ಟು ಹೆಚ್ಚಿಟ್ಕೊಂಡಿದ್ದೀವಿ. ನಂತರ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಶುಂಠಿ, ನಂತರ ಚಕ್ಕೆ, ಏಲಕ್ಕಿ, ಲವಂಗ ಇವನ್ನಿಷ್ಟು ಹಾಕಿಬಿಟ್ಟು ನಂತರ ಕೊನೆಯದಾಗಿ ಪುದೀನನ್ನು ಆ್ಯಡ್ ಮಾಡಿಕೊಂಡು ಫೈನಾಗಿ ಪೇಸ್ಟ್ ಮಾಡ್ಕೊಂಡು ಬಿಡೋಣ. ಒಂದು ಕಡೆ ಒಂದು ಮಣ್ಣಿನ ಪಾತ್ರೆಯಲ್ಲಿ 4 ರಿಂದ 5 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕ್ಕೊಳ್ಳೋಣ. ಬಿಸಿಯಾಗಿದ್ದ ನಂತರ ಪಲಾವ್ ಎಲೆ, ಚಕ್ಕೆ, ಲವಂಗ, ಏಲಕ್ಕಿ ಇವನ್ನಿಷ್ಟು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಂಬಿಡೋಣ. ಚೆನ್ನಾಗಿ ಫ್ರೈ ಆಗಿದ್ಮೇಲೆ ಸ್ಲೈಸಾಗಿ ಕಟ್ ಮಾಡಿರೋವಂಥ ಈರುಳ್ಳಿನ ಆ್ಯಡ್ ಮಾಡ್ಕೋಬೇಕು. ಎಣ್ಣೆ ಬಿಸಿಯಾಗಿದ್ದ ನಂತರ ಹಾಕಿದ್ಮೇಲೆ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಂಬಿಡೋಣ. ಮೀಡಿಯಮ್ ಫ್ಲೇಮ್ನಲ್ಲಿ. ಮಣ್ಣಿನ ಪಾತ್ರೆ ಇಟ್ಟಿರೋದ್ರಿಂದ ಹೈ ಫ್ಲೇಮ್ ಇಟ್ಟರೆ ಎಲ್ಲ ಸೀದೋಗ್ಬಿಡುತ್ತೆ. ನಂತರ ಈ ಥರ ಫ್ರೈ ಆಗಿದ್ಮೇಲೆ ಇಲ್ಲಿ ನೋಡಿ ಗೋಲ್ಡನ್ ಬ್ರೌನ್ ಆಗೋಕ್ಕೆ ಬಂದಿದೆ. ಇನ್ನು ಸ್ವಲ್ಪ ಬೇಯಿಸ್ಕೊಂಬಿಡೋಣ. ಗೋಲ್ಡನ್ ಬ್ರೌನ್ ಆಗಿದೆ ಇವಾಗ. ನಂತರ ಇದಕ್ಕೆ ಸ್ವಲ್ಪ ಪುದೀನ, ಹಸಿಮೆಣ್ಸಿನ್ಕಾಯಿ ಆ್ಯಡ್ ಮಾಡ್ಕೋಬೇಕು. ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ. ಇಷ್ಟು ಹಾಕಿಬಿಟ್ಟು ಒಂದು 2-3 ನಿಮಿಷ ಫ್ರೈ ಮಾಡ್ಕೊಂಬಿಡೋಣ. ಫ್ರೈ ಆಗಿದ ನಂತರ ಇದಕ್ಕೆ ಸ್ಲೈಸಾಗಿ ಕಟ್ ಮಾಡಿರುವಂಥ ಟೊಮ್ಯಾಟೊ ಹಣ್ಣನ್ನು ಆ್ಯಡ್ ಮಾಡ್ಕೋಬೇಕು. ಟೊಮ್ಯಾಟೊ ಹಣ್ಣು ಆ್ಯಡ್ ಮಾಡ್ಕೊಂಡಿದ ನಂತರ ರುಚಿಗೆ ತಕ್ಕಷ್ಟನ್ನು ಉಪ್ಪನ್ನು ಆ್ಯಡ್ ಮಾಡ್ಕೋಬೇಕು. ಎಲ್ಲ ತರಕಾರಿಗಳು ಬೇಯೋದಕ್ಕೆ, ಟೊಮ್ಯಾಟೊ ಹಣ್ಣು ಸ್ಮೂತ್ ಆಗೋದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೋಬೇಕು. ನಂತರ ಬೆಂದಾಗಿದ್ಮೇಲೆ ಮೇಲಿಂದ ತರಕಾರಿಗಳನ್ನ ಹಾಕೋಬೇಕು. ಕ್ಯಾರೆಟ್, ಬೀನ್ಸ್, ಬಟಾಣಿ, ಆಲೂಗಡ್ಡೆ ಇವನ್ನಿಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ. ಫ್ರೈ ಮಾಡ್ಕೊಂಡಿದ ನಂತರ ನಾವೇನು ರುಬ್ಬಿರುವಂಥ ಪೇಸ್ಟನ್ನು ಆ್ಯಡ್ ಮಾಡ್ಕೋಬೇಕು. ಪೇಸ್ಟನ್ನು ಆ್ಯಡ್ ಮಾಡಿದ ನಂತರ ಒಂದು 5 ನಿಮಿಷ ಬೇಯಿಸ್ಕೊಂಬಿಡೋಣ. ಮೇಲೆಲ್ಲ ಈ ಥರ ಆಯಿಲ್ ಬಿಟ್ಟಿದ್ಮೇಲೆ ಒಂದು ಸೈಡ್ಗೆ ಈ ಗ್ಲಾಸಿಂದ ಮೆಜರ್ಮೆಂಟ್ ತೊಗೊಂಡು 1 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ವಾಶ್ ಮಾಡಿ ಸೈಡಲ್ಲಿ ಇಟ್ಕೊಂಬಿಡೋಣ. ಒಂದು 20 ನಿಮಿಷ ನೆನೆಯೋಕ್ಕೆ ಬಿಟ್ಬಿಡೋಣ. ಒಂದು ಕಡೆ ಅಕ್ಕಿ ಮೆಜರ್ಮೆಂಟಿಗೆ 1 ಗ್ಲಾಸಿಗೆ 2 ಗ್ಲಾಸಷ್ಟು ನೀರನ್ನು ಆ್ಯಡ್ ಮಾಡ್ಕೊಂಬಿಡೋಣ. ಬೇಯ್ತಿರುವ ತರಕಾರಿಗಳಲ್ಲಿ 2 ಗ್ಲಾಸಷ್ಟು ನೀರನ್ನು ಆ್ಯಡ್ ಮಾಡ್ಕೋಬೇಕು. ನೀರನ್ನು ಆ್ಯಡ್ ಮಾಡಿದ್ಮೇಲೆ ಒಂದು 5 ನಿಮಿಷ ಕುದಿಯೋದಕ್ಕೆ ಬಿಟ್ಬಿಡೋಣ. ನಂತರ ಇವಾಗ ಅಕ್ಕಿನ ಹಾಕ್ಕೋಬೇಕಾಗುತ್ತೆ. ಕುದಿ ಬಂದಿದೆ ನೋಡಿ. ಈ ಥರ ಕುದಿ ಬಂದಮೇಲೆ ಅಕ್ಕಿನ ಆ್ಯಡ್ ಮಾಡ್ಕೋಬೇಕು. ಅಕ್ಕಿನ ಆ್ಯಡ್ ಮಾಡಿದ ಮೇಲೆ ಹೈ ಫ್ಲೇಮ್ ಇದ್ದಿದ್ದನ್ನು ಫ್ಲೋ ಫ್ಲೇಮ್ನಲ್ಲಿ ಇಟ್ಬಿಟ್ಟು ಮೇಲಿಂದ ಮುಚ್ಚಳ ಮುಚ್ಚಿ ಒಂದು 5 ನಿಮಿಷಗಳ ಕಾಲ ಮೇಲ್ಗಡೆ ಮುಚ್ಚಳ ಮುಚ್ಚಿಬಿಡೋಣ. ನಂತರ ಈ ಥರ ಬೆಂದಾಗಿದೆ ನೋಡಿ. ಹೈ ಫ್ಲೇಮ್ ಇಟ್ಟರೆ ನೀರೆಲ್ಲ ಇಂಗಿಬಿಡುತ್ತೆ. ಅಕ್ಕಿಯೆಲ್ಲ ಕಣಗಳು ಹಾಗೆ ಉಳಿದ್ಬಿಡುತ್ತೆ. ಇಲ್ಲಾಂದರೆ ನೀವು ಮೇಲಿಂದ ಇನ್ನೊಂದು ಸ್ವಲ್ಪ ನೀರು ಹಾಕಬೇಕಾಗುತ್ತೆ, ಬಿಸಿನೀರು. ಬಿಸಿ ಬಿಸಿಯಾದ ವೆಜಿಟೇಬಲ್ ಪಲಾವ್ ರೆಡಿಯಾಗಿದೆ ನೋಡಿ. ತುಂಬಾ ಸಿಂಪಲ್ ಆದ ರೆಸಿಪಿ. ತುಂಬಾ ಚೆನ್ನಾಗಿ ಬೆಂದಿದೆ ನೋಡಿ. ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಬೇಯಿಸಿದರೆ ಈ ಥರ ಆಗಿರುತ್ತೆ. ನೀವು ಕೂಡ ಮನೇಲಿ ಒಮ್ಮೆ ಟ್ರೈ ಮಾಡಿ. ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ. ನಮ್ಮ ಲಂಬಾಣಿ ಅಡುಗೆ ಮನೆಯ ರೆಸಿಪಿಗಳು ನಿಮಗೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್